ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ದೇವರ ಮನೆಯಲ್ಲಿ ಈ ಎರಡು ವಸ್ತುಗಳು ಇಟ್ಟಿದ್ದರೆ ಅದನ್ನು ಇವತ್ತೇ ತೆಗೆದು ಹಾಕಬೇಕು. ಇಲ್ಲ ಅಂದರೆ ಅಷ್ಟ ದರಿದ್ರಗಳು ನಿಮ್ಮ ಮನೆಯನ್ನು ಆವರಿಸುತ್ತದೆ, ಜೊತೆಗೆ ನಿಮ್ಮನ್ನು ಕೂಡ ಆವರಿಸುತ್ತದೆ. ಒಂದು ವೇಳೆ ದರಿದ್ರಗಳು ಆವರಿಸಿತು ಅಂದರೆ ಕತೆ ಮುಗಿಯಿತು. ಎಷ್ಟೆಷ್ಟೋ ಕೆಲಸಗಳು, ಎಷ್ಟೆಷ್ಟೋ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ಬಂದು ಕಾಡು ಬಿಡುತ್ತೆ. ಆದ್ದರಿಂದ ಆ ವಸ್ತುಗಳು ನಿಮ್ಮ ದೇವರ ಕೋಣೆಯಲ್ಲಿದ್ದರೆ ಅದನ್ನು ಇವತ್ತೇ ತೆಗೆದು ಹಾಕಬೇಕು, ಬದಲಾವಣೆ ಮಾಡಿ. ಅದೇನು ಅಂತ ಹೇಳ್ತೀನಿ. ಕಷ್ಟ ಇದ್ದಾಗ, ಸಮಸ್ಯೆಗಳು ಬಂದಾಗ ಜ್ಯೋತಿಷರಲ್ಲಿ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಪಂಡಿತ್ GN ರಾವ್ ಗುರುಗಳು ಪ್ರಖ್ಯಾತ ಜ್ಯೋತಿಷಿಗಳು, ದೈವಜ್ಞರು. ಇವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗಳು ಇವರಿಂದ ಶಾಶ್ವತ ಪರಿಹಾರ ಆಗುತ್ತೆ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡಿ. ಪ್ರತಿದಿನ ನಾವು ನೀಡುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ನಿಮಗೆ ಮೊದಲು ನಿಮ್ಮ ಮೊಬೈಲಲ್ಲಿ ಲಭ್ಯವಾಗುತ್ತೆ. ಕಷ್ಟಗಳು ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಬರೋದು ಸಹಜ. ಆದರೆ ಅದೇ ಜೀವನವೇ ಆಗೋದ್ರೆ ತುಂಬಾ ವ್ಯಥೆ ಪಡಬೇಕಾಗತ್ತೆ. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಅದರಲ್ಲಿ ಪ್ರಮುಖವಾದ ಕಾರಣ ಅಂದರೆ ದೇವರ ಕೋಣೆಯಲ್ಲಿ ನೀವು ಇಡುವಂತಹ ವಸ್ತುಗಳು. ಮೊದಲನೇದಾಗಿ ದೇವರ ಕೋಣೆ ಅನ್ನೋದು ಸದಾ ದೇವರು ಇರುವಂತಹ ಸ್ಥಳ. ಅದನ್ನು ವಾರಕ್ಕೆ ಒಮ್ಮೆಯಾದರೂ ಶುಚಿಯಾಗಿ ಸ್ವಚ್ಛ ಮಾಡಲೇಬೇಕು. ನಾನು ದಿನ ಹೇಳ್ತಾ ಇಲ್ಲ, ವಾರಕ್ಕೊಮ್ಮೆ ಆದರೂ ಮಾಡಿ. ಕೆಲವರು 3 ದಿನಕ್ಕೊಂದು ಸತಿ ಮಾಡ್ತಾರೆ, ಕೆಲವರು 2 ದಿನಕ್ಕೊಂದು ಸತಿ ಮಾಡ್ತಾರೆ, ಕೆಲವರು ಪ್ರತಿದಿನ ಮಾಡ್ತಾರೆ. ಆದರೆ ದೇವರ ಪೂಜೆ ಮಾಡುವ ಮೊದಲು ನೀವು ದೇವರ ಮನೆಯನ್ನು ಶುದ್ಧ ಮಾಡಬೇಕು. ಭಾನುವಾರ ಅಥವಾ ಸೋಮವಾರ ಬೆಳಿಗ್ಗೆ ವಾರದ ಮೊದಲನೇ ದಿನ. ಆದ್ದರಿಂದ ಅದನ್ನು ಮಾಡೋದರಿಂದ ಒಳ್ಳೆಯ ಕಾರ್ಯಗಳು ಆಗುತ್ತೆ. ಇನ್ನು ಯಾವ ವಸ್ತುಗಳು ನೀಡಬಾರ್ದು? ಹಿಂದಿನ ದಿವಸ ಪೂಜೆ ಮಾಡಿದಂತಹ, ದೇವರಿಗೆ ಮುಡಿಸಿದಂತಹ ಹೂವುಗಳನ್ನು ಅಲ್ಲಿ ಇಡಬಾರದು. ಗಂಧದ ಕಡ್ಡಿ ಬೆಳಗ್ಗೆ ಎತ್ತೀರ, ಗಂಧದ ಕಡ್ಡಿನ ಅಲ್ಲೇ ಚುಚ್ಚಿರ್ತೀರ, ಅದನ್ನು ತೆಗಿಬೇಕು. ಅಲ್ಲಿಟ್ಟಿರುವಂತಹ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿರ್ತೀರ, ಆ ಬಾಳೆಹಣ್ಣನ್ನು ತೆಗೆದು ಬಿಡಬೇಕು. ಯಾವುದೇ ಕಾರಣಕ್ಕೂ ಹೂವು ಮತ್ತು ನೈವೇದ್ಯಕ್ಕೆ ಇಟ್ಟಿರುವಂತಹ 2 ವಸ್ತುಗಳು ಇರಬಾರದು. ಹಾಗೂ ಉಗ್ರ ಸ್ವರೂಪವಾದ ದೇವರ ಫೋಟೋಗಳು, ಯಾವುದು ನಾರಾಯಣ ಇದ್ದರೆ ಪರವಾಗಿಲ್ಲ, ನರಸಿಂಹಸ್ವಾಮಿ ಫೋಟೋ, ಭದ್ರಕಾಳಿ ಫೋಟೋ, ಚಾಮುಂಡೇಶ್ವರಿ ರೌದ್ರಾವತಾರದಲ್ಲಿರೋ ಫೋಟೋ, ಶಿವ ರೌದ್ರಾವತಾರದಲ್ಲಿ ಜಡೆ ಬಿಟ್ಕೊಂಡಿರುತ್ತಲ್ಲ ಅಂತಹ ಫೋಟೋಗಳು ಯಾವುದೇ ಕಾರಣಕ್ಕೂ ದೇವರ ಕೋಣೆಯಲ್ಲಿ ಇಡಲೇಬೇಡಿ. ಇದರಿಂದ ಮನೆಯಲ್ಲಿ ಸದಾ ಜಗಳಗಳು ಆಗುತ್ತದೆ, ಕದನಗಳು ಎದುರಾಗುತ್ತೆ, ದುಡ್ಡು ಕಾಸಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇಂತಹ ವಸ್ತುಗಳು, ಇಂತಹ ಫೋಟೋಗಳು ಇತ್ತು ಅನ್ನೋದಾದರೆ, ವಿಗ್ರಹಗಳಿತ್ತು ಅನ್ನೋದಾದರೆ ಅದನ್ನು ಇವತ್ತೇ ಬದಲಾಯಿಸಿಕೊಳ್ಳಬೇಕು. ಇನ್ನು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ತಿಳಿಸೋದಕ್ಕೆ ಅಂತಲೇ ಪಂಡಿತ್ GN ರಾವ್ ಗುರುಗಳಿದ್ದೇ ಇದ್ದಾರೆ. ಅವರಿಗೆ ಒಂದು ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಅವರಿಂದ ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಹೆಸರು, ಊರಿನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ರಿಪ್ಲೈ ಮಾಡ್ತೀವಿ. ಧನ್ಯವಾದ.